ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಈ ವಿಡಿಯೋ ಬಂದು ಒನ್ ಮೋರ್ IKEA ಪ್ರಾಡಕ್ಟ್ ಅನ್ಬಾಕ್ಸಿಂಗ್ ಮತ್ತು ಅಸೆಂಬ್ಲಿ ವಿಡಿಯೋ. ಪ್ರಾಡಕ್ಟ್ ಬಂದು ಕಿಚನ್ ಕ್ಯಾಬಿನೆಟ್, ಅಂದರೆ ಡೈನಿಂಗ್ ಹಾಲಲ್ಲಿ ನಾವು ಒಂದು ಕ್ಯಾಬಿನೆಟ್ ಇಡಬೇಕು ಅಂತ ತುಂಬ ದಿನದಿಂದ ಪ್ಲ್ಯಾನ್ ಮಾಡ್ತಾ ಇದ್ವಿ, ಸೊ ದಟ್ ಕ್ರಾಕರೀಸ್ನೆಲ್ಲ ಅರೇಂಜ್ ಮಾಡ್ಬೋದು ಅಂತ. ಸೊ ಫೈನಲಿ ನಾವು ಆರ್ಡ್ರ್ ಮಾಡಿದ್ವಿ, ಹೋಮ್ ಡೆಲಿವರಿ ಬಂತು. IKEA ಪ್ರಾಡಕ್ಟ್ಸ್ ಎಲ್ಲ ಅಸೆಂಬಲ್ ಮಾಡೋದು ತುಂಬ ಟೈಮ್ ಕನ್ಸ್ಯೂಮಿಂಗು. ಇವೆಲ್ಲ ಬಿಟ್ಸ್ ಆ್ಯಂಡ್ ಪೀಸಸ್ ಆಗಿ ಬಂದಿರುತ್ತೆ, ಬಟ್ ಅಸೆಂಬ್ಲಿಗೆ ಬೇಕಿರೋ ಎಲ್ಲ ಐಟಮ್ಸು, ಚಿಕ್ಕ ಸ್ಕ್ರೂಯಿಂದ ಹಿಡಿದು ಏನೇನು ಬೇಕೋ ಎಲ್ಲನೂ ಅದ್ರ ಒಟ್ಟಿಗೆ ಅವರು ಕಳಿಸ್ಕೊಟ್ಟಿರ್ತಾರೆ ವಿತ್ ಮ್ಯಾನ್ಯುಯಲಲ್ಲಿ ಡೀಟೇಲ್ಡ್ ಆಗಿ ಇನ್ಸ್ಟ್ರಕ್ಷನ್ಸ್ ಇರುತ್ತೆ. ಅದನ್ನು ನಾವು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಈಸಿಯಾಗಿ ಮಾಡಬಹುದು, ಬಟ್ ಸ್ವಲ್ಪ ಸಮಯ ಹಿಡಿಯುತ್ತೆ. ನಾವು ಆ್ಯಕ್ಚುಲಿ ಹೊಸದಾಗೆ ಮನೆಗೆ ಬಂದಾಗ ಎಲ್ಲ ಐಟಮ್ಸು ಇದೇ ಥರ, ಸೊ ಡೈಲಿ ಒಂದು 3-4 ಅವರ್ಸ್ ನಾವು ರಾತ್ರಿವರೆಗೂ ಅಸೆಂಬಲ್ ಮಾಡಿ ಮಲ್ಕೋತಾ ಇದ್ವಿ. ಆಮೇಲೆ ವಾರ್ಡ್ರೋಬ್ಸ್ ಎಲ್ಲ ಅಸೆಂಬಲ್ ಮಾಡಬೇಕು ಅಂತ ಅಂದರೆ ಒಂದು ವಾರನೇ ಬೇಕಾಗುತ್ತೆ. ಸೊ ತುಂಬ ಟೈಮ್ ಹಿಡಿಯುತ್ತೆ. ಆಮೇಲೆ ಒಂದು ಸ್ಮಾಲ್ ಐಟಮ್ಮು ಕೂಡ ಅದರೊಟ್ಟಿಗೆ ಕಳಿಸಿರ್ತಾರೆ. ಫಾರ್ ಎಕ್ಸಾಂಪಲ್, ಇವಾಗ ಡೋರ್ ಕ್ಲೋಸ್ ಮಾಡಿದಾಗ ಅದು ತಗುಲುತ್ತೆ ಅಂದ್ಬಿಟ್ಟು ಈ ರೀತಿ ಟ್ರಾನ್ಸ್ಪರೆಂಟ್ ಸ್ಟಿಕ್ಕರ್ಸ್ನ ಕಳಿಸಿರ್ತಾರೆ. ಅದಲ್ಲದೆ ಇವಾಗ ಸ್ಕ್ರೂಗಳು ಕಾಣಬಾರ್ದು ಅಂದ್ಬಿಟ್ಟು ವೈಟ್ ಕಲರ್ ರೌಂಡ್ ಸ್ಟಿಕ್ಕರ್ನ ಕೂಡ ಕಳಿಸಿರ್ತಾರೆ. ಆಮೇಲೆ ನಾವು ಈ ಕ್ಯಾಬಿನೆಟ್ನ ಸ್ವಲ್ಪ ಕಸ್ಟಮೈಸ್ ಮಾಡ್ಕೊಂಡ್ವಿ. ಅದು ಆ್ಯಕ್ಚುಲಿ ಒಳಗಡೆ ವುಡನ್ ಪ್ಲ್ಯಾಂಕ್ಸ್ ಇತ್ತು, ನಾವು ಅದನ್ನು ಚೇಂಜ್ ಮಾಡಿಬಿಟ್ಟು ಗ್ಲಾಸಸ್ ಪ್ಲೇಟ್ಸ್ನ ಆರ್ಡ್ರ್ ಮಾಡ್ಕೊಂಡ್ವಿ. ಆಮೇಲೆ ನೋಡಿ, ಡೋರ್ನ ಫಿಕ್ಸ್ ಮಾಡೋದಕ್ಕೂ ಕೂಡ ಎಲ್ಲ ಐಟಮ್ಸು ಇರುತ್ತೆ. ನೋಡಿ, ಈ ಥರ ಸ್ಕ್ರೂಸು, ಬೋಲ್ಟ್ಸು, ನಟ್ಸು ಎಲ್ಲ ಎಕ್ಸ್ಟ್ರಾನೇ ಕಳಿಸ್ಕೊಟ್ಟಿರ್ತಾರೆ. ಮನೆಗೆ ಏನಾದರೂ ಈ ಥರ ಹೊಸ ಪ್ರಾಡಕ್ಟ್ ತಂದ್ವಿ ಅಂದರೆ ಅದು ಅಸೆಂಬಲ್ ಮಾಡೋದೇ ಒಂದು ಬಿಗ್ ಟಾಸ್ಕ್ ಆ್ಯಕ್ಚುಲಿ. ಫೈನಲಿ ನನ್ನ ಹಸ್ಬೆಂಡು ಪಾಪ ಸುಮಾರು ಅವರ್ಸ್ ಕುತ್ಕೊಂಡು ಅಸೆಂಬಲ್ ಮಾಡಿ ಮುಗಿಸಿದ್ದಾರೆ. ನಾನು ಅದ್ರ ಒಳಗಡೆ ಸ್ವಲ್ಪ ಅರೇಂಜ್ ಮಾಡ್ತೀನಿ ಸದ್ಯಕ್ಕೆ. ಫೈನಲ್ ಲುಕ್ಕು ಈ ರೀತಿ ಕಾಣ್ತಾ ಇದೆ. ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಬಾಯ್.